ಶ್ರೀರಾಮನವಮಿ ಮಹಿಮೆ. ಶ್ರೀರಾಮನವಮಿ ಹಬ್ಬವು ಶ್ರೀರಾಮನ ಜನ್ಮದಿನದ ಆಚರಣೆ. ಶ್ರೀರಾಮನು ವಿಷ್ಣುವಿನ 7ನೇ ಅವತಾರನಾಗಿದ್ದು, ಅಯೋಧ್ಯೆಯ ರಾಜ ದಶರಥ ಮತ್ತು ರಾಣಿ ಕೌಸಲ್ಯೆಯ ಪುತ್ರನಾಗಿ ಜನಿಸಿದನು. ದಶರಥನು ಸಂತಾನ ಪ್ರಾಪ್ತಿಗಾಗಿ ಯಜ್ಞ ಮಾಡಿದ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ರಾಮನು ಜನಿಸಿದನು. ರಾಮನು ಬಾಲ್ಯದಿಂದಲೇ ಸತ್ಯವಂತ, ಧರ್ಮನಿಷ್ಠ ಮತ್ತು ಶೂರನಾಗಿದ್ದನು. ಅವನು ಮಿಥಿಲೆಯ ರಾಜ ಜನಕನ ಪುತ್ರಿ ಸೀತೆಯನ್ನು ಸ್ವಯಂವರದಲ್ಲಿ ಜಯಿಸಿ ವಿವಾಹವಾಗಿದನು. ಆದರೆ ತಂದೆಯ ವಾಗ್ದಾನದ ಕಾರಣದಿಂದ ರಾಮನು 14 ವರ್ಷಗಳ ವನವಾಸಕ್ಕೆ ತೆರಳಬೇಕಾಯಿತು. ಅವನೊಂದಿಗೆ ಸೀತೆಯೂ ಸಹೋದರ ಲಕ್ಷ್ಮಣನೂ ಹೋದರು. ವನವಾಸದ ಸಮಯದಲ್ಲಿ ಲಂಕೆಯ ರಾಕ್ಷಸ ರಾಜ ರಾವಣನು ಸೀತೆಯನ್ನು ಅಪಹರಿಸಿದನು. ರಾಮನು ಹನುಮಂತನ ಮತ್ತು ವಾನರ ಸೈನ್ಯದ ಸಹಾಯದಿಂದ ಲಂಕೆಗೆ ತೆರಳಿ ರಾವಣನ ವಿರುದ್ಧ ಯುದ್ಧ ಮಾಡಿ ಅವನನ್ನು ಸಂಹರಿಸಿದನು. ನಂತರ ಸೀತೆಯನ್ನು ರಕ್ಷಿಸಿ ತನ್ನ ವನವಾಸವನ್ನು ಪೂರ್ಣಗೊಳಿಸಿದನು. ಆಮೇಲೆ ರಾಮನು ಅಯೋಧ್ಯೆಗೆ ಮರಳಿ ರಾಜನಾಗಿ ಪಟ್ಟಾಭಿಷೇಕಗೊಂಡನು. ರಾಮನವಮಿ ದಿನವನ್ನು ಭಕ್ತರು ಭಕ್ತಿ ಮತ್ತು ಪೂಜೆಯಿಂದ ಆಚರಿಸಿ ರಾಮನ ಧರ್ಮ ಮತ್ತು ಆದರ್ಶ ಜೀವನವನ್ನು ಸ್ಮರಿಸುತ್ತಾರೆ. ಈ ಹಬ್ಬವು ಸತ್ಯ, ಧರ್ಮ ಮತ್ತು ನಿಷ್ಠೆಯ ಮಹತ್ವವನ್ನು ನಮಗೆ ಬೋಧಿಸುತ್ತದೆ. ಕುಟುಂಬದಲ್ಲಿ ಶಾಂತಿ, ಪ್ರೀತಿ ಮತ್ತು ಒಗ್ಗಟ್ಟನ್ನು ಬೆಳೆಸುವ ಸಂದೇಶವನ್ನು ನೀಡುತ್ತದೆ.